ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ITC ಬಗ್ಗೆ ಮಾತಾಡ್ಕೊಳ್ಳೋಣ. ITC ಸ್ಟಾಕು ನಿಯರ್ಲಿ 2% ವರೆಗೂ ಬೆಳೀತಾ ಇರೋ ಕಾರಣವಾಗಿ ITC ಮಾರ್ಕೆಟ್ ಕ್ಯಾಪಿಟಲ್ಲು ಲಾಸ್ಟ್ 5 ಇಯರ್ಸಿಂದ ಟಚ್ ಆಗದಿರೋಂಥ 4 lakhs ಮಾರ್ಕೆಟ್ ಕ್ಯಾಪಿಟಲ್ನ ಟಚ್ ಆಗಿದೆ. ಬಟ್ ಇದು ಮೈನ್ ಅಪ್ಡೇಟು. ಇವತ್ತು FMCG ಸ್ಟಾಕ್ನಲ್ಲಿ ಅದರಲ್ಲೂ ಯಾವುದಾದ್ರೂ ವೀಟ್ ಆರ್ ಸೋಯಾಬೀನ್ ಆಯಿಲ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊತಾ ಇರತ್ತಲ್ಲ, ಅವ್ರಿಗೆ ಅಡ್ವಾಂಟೇಜ್ ಒಂದು ಇರತ್ತಂತೆ ಒಂದು ನ್ಯೂಸ್ ಇದೆ. ವೀಟ್ ಅಂಡ್ ಸೋಯಾಬೀನ್ ಆಯಿಲ್ ರಿಲೇಟೆಡ್ ಆಗಿರುವಂಥ ಕ್ರಾಫ್ಟ್ ಫ್ಯೂಚರ್ಸು ಗ್ಲೋಬಲ್ ಆಗಿ ಫಾಲ್ ಆಗಿದೆ ಅಂತ, ಅಂಡ್ ಡಾಲರನ್ನು ಸ್ಟ್ರೆಂಥನಿಂಗ್ ಆಗ್ತಾ ಇರೋದ್ರಿಂದ ಅಮೆರಿಕನ್ ಅಗ್ರಿಕಲ್ಚರ್ ಮಾರ್ಕೆಟಿಂದ ಎಕ್ಸ್ಪೋರ್ಟ್ಸ್ ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಓವರಾಲ್ ಆಗಿ ಈ ಕಮಾಡಿಟೀಸ್ ಫಾಲ್ ಆಗ್ತಿದೆ ಅಲ್ವಾ. ಇದಕ್ಕೆ ಕಾರಣವಾಗಿ ITC ಅಂಡ್ ಬಿಸ್ಕೆಟ್ ಮೇಕರ್ಗೆ ಬ್ರಿಟಾನಿಯಾ, ಅದಾನಿ ವಿಲ್ಮರ್ ಅವರಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟು ಪತಾಂಜಲಿ ಫುಡ್ಸ್ ಬಗ್ಗೆ ಮಾತಾಡ್ಕೋಬೇಕು. ಆಂಟಿಕ್ ಬ್ರೋಕಿಂಗ್ ಅವರು ಪತಾಂಜಲಿ ಫುಡ್ಸ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಪ್ರೆಸೆಂಟ್ ಇರುವಂಥ ಸ್ಟಾಕ್ ಪ್ರೈಸು ಇಲ್ಲಿಂದ 38% ಗ್ರೋತ್ ಆಗ್ತಾ ಮೀನ್ಸ್ 1250 ಹತ್ರ ಇದೆ. ಈಗ ಸ್ಟಾಕ್ ಪ್ರೈಸು 1725 ರೂಪೀಸ್ವರೆಗೂ ಇರುತ್ತಂತ ನಿಯರ್ಲಿ 38% ಪ್ರೀವಿಯಸ್ ಕ್ಲೋಸಿಂಗಿಂದ ಅವ್ರ ಟಾರ್ಗೆಟ್ನ ಅಪ್ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ 12 ಮಂತ್ಸಲ್ಲಿ ಏನಕ್ಕೆ 12 ಮಂತ್ಸಲ್ಲಿ 38% ಗ್ರೋತ್ ಇರುತ್ತೆ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಇದಕ್ಕೆ ಇವ್ರು ಹೇಳ್ತಿರೋಂಥ ರೀಸನ್ ಪತಾಂಜಲಿ ಅವ್ರ ಹತ್ರದಿಂದ ಫುಡ್ ಡಿವಿಷನ್ ಮೀನ್ಸ್ ಫುಡ್ ಸೆಗ್ಮೆಂಟ್ನ ಇವ್ರು ಅಕ್ವೈರ್ ಮಾಡಿದ್ಮೇಲೆ ಒಂದು ಡೈವರ್ಸಿಫೈಡ್ ಕಂಪನಿ ಇನ್ ಟರ್ಮ್ಸ್ ಆಫ್ FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಸೆಗ್ಮೆಂಟಲ್ಲಿ, ಈವನ್ FMHG ಸೆಗ್ಮೆಂಟಲ್ಲೂ ಫಾಸ್ಟ್ ಮೂವಿಂಗ್ ಹೆಲ್ತ್ ಗೂಡ್ಸ್ನಲ್ಲೂ ಇವರು ಒಂದು ಫೋಕಸ್ಡ್ ಪ್ಲೇಯರ್ ಆಗಿ ಡೆವಲಪ್ ಆಗಿರೋ ಥರ ಈಗ ಇವ್ರ ಹತ್ರ ರುಚಿ, ನ್ಯಾಚುರಲ್ ಅಂಡ್ ಪತಾಂಜಲಿ ಬ್ರ್ಯಾಂಡ್ಸ್ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಈ ಥರ ಗ್ರೋ ಆಗ್ತಿದ್ದಾರೆ ಅಂದರೆ, ಪರ್ಟಿಕ್ಯುಲರ್ಲಿ ರೆವೆನ್ಯೂ ಟಾಪ್ ಲೈನಲ್ಲಿ 22%, ROCನು 22 to 25%, ಬಾಟಮ್ ಲೈನ್ ಪ್ರಾಫಿಟಬಿಲಿಟಿನ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ 49% ವರೆಗೂ ಗ್ರೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದು ಮೈನ್ ರೀಸನ್. ಪತಾಂಜಲಿ ಅವ್ರಿಗೆ ಸಂಬಂಧಿಸಿರುವ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಿಯರ್ ಟು 5.5 ಮಿಲಿಯನ್ಸ್ ಹತ್ರ ಇದೆ. ಇವರಿಗೆ ಸ್ಟೋರ್ಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಪತಾಂಜಲಿ ಫುಡ್ನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ವ, ಅದರಿಂದ ಇದು ಆಬ್ವಿಯಸ್ಲಿ ಒಂದು ಮೋಟೋ ಆಗಿ ವ್ಯವಹಾರ ಮಾಡುತ್ತೆ. ಇದು ಬೇರೆ ಪ್ಲೇಯರ್ ಇಲ್ದಿರೋದು ಇವ್ರಿಗಿದೆ, ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಚೈನ್, ಫಿಸಿಕಲ್ ಸ್ಟೋರ್ ನೆಟ್ವರ್ಕ್. ಇದಕ್ಕೆ ಕಾರಣವಾಗಿ ಇವರು ಬ್ರ್ಯಾಂಡ್ಸ್ ರಿಲೇಟೆಡ್ ಆಗಿ ಸೇಲ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಪತಾಂಜಲಿ ಫುಡ್ಸ್ ರಿಲೇಟೆಡ್ ಆಗಿ ನಿಯರ್ ಟು 38% ಅಪ್ಸೈಡ್ ಟಾರ್ಗೆಟ್ನ ನೆಕ್ಸ್ಟ್ 12 ಮಂತ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಹತ್ರ ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ತಾನ್ಲಾ ಬಗ್ಗೆ ಮಾತಾಡ್ಕೋಬೇಕು. ತಾನ್ಲಾ ಅವರು ಸೆಪ್ಟೆಂಬರ್ 8ನ ಬೋರ್ಡ್ ಸಮಾವೇಶ ಮಾಡಿ ಬೈಬ್ಯಾಕ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತಾರೆ ಅಂತ ಹೇಳಿರೋ ಕಾರಣವಾಗಿ ಸ್ಟಾಕ್ ಈ ಅಪ್ಡೇಟ್ ಆದಮೇಲೆ ಇಂಟ್ರಾಡೇ ಸೆಷನಲ್ಲಿ ರ್ಯಾಲಿ ಆಗಿದೆ. ಇವರು ಪ್ರೀವಿಯಸ್ಲಿನೂ 2 ಬೈಬ್ಯಾಕ್ಸ್ನ ಪ್ರಕಟಣೆ ಮಾಡಿದ್ದಾರೆ. ಈಗಿದು 3rd ಬೈಬ್ಯಾಕ್. ಅಂಡ್ ಈವನ್ ಇವರು 30% ಡಿವಿಡೆಂಡ್ ಪಾಲಿಸಿಯನ್ನು ಕಂಪ್ನಿ ರಿಲೇಟೆಡ್ ಆಗಿ ಮೇಂಟೈನ್ ಮಾಡ್ತಾನೆ ಬರ್ತಿದ್ದಾರೆ. ನೆಕ್ಸ್ಟು ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 7% ವರೆಗೂ ರ್ಯಾಲಿ ಆಗಿದೆ. ಈಗ ಮಾತಾಡ್ಕೊತಿರೋಂಥ ಅಪ್ಡೇಟಿಂದ ಅಲ್ಲ ಸ್ಟಾಕ್ ರ್ಯಾಲಿ ಆಗ್ತಿರೋದು, ಬಟ್ ಸ್ಟಾಕ್ ರ್ಯಾಲಿ ಆಗಿರೋದು ಪ್ಯಾರಲಲ್ ಆಗಿರೋಂಥ ಅಪ್ಡೇಟ್ಸ್ನ ಗಮನಿಸಿದ್ರೆ, ಇವರು ಸೆಪ್ಟೆಂಬರ್ 6ನ ಬೋರ್ಡ್ ಸಮಾವೇಶ ಮಾಡಿ ಥ್ರೂ ಪ್ರೊಫೆಷನ್ಷಿಯಲ್ ಇಶ್ಯೂ ಮೂಲಕ ಫಂಡ್ಸನ್ನು ರೈಸ್ ಮಾಡ್ತಾರೆ ಅಂತ ಹೇಳಿರೋದು. ಯಾವಾಗಲಿಂದನೂ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಅವರು ಫಂಡ್ ರೈಸ್ ಮಾಡ್ತಾರೆ ಅಂತ ನಮಗೆ ಅಪ್ಡೇಟ್ ಇದೆ ಅಲ್ವಾ, ಬಟ್ ಈಗ ಇವರು ಡೇಟ್ನ ಡಿಸೈಡ್ ಮಾಡಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ಇವತ್ತಿಂದಾನೇ ಅಲ್ಲ, ಲಾಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನಿಂದಾನು ಒನ್ ಡೈರೆಕ್ಷನಲ್ ಆಗಿ ಸ್ಟಾಕು ಅಪ್ಸೈಡ್ಗೆ ಹೋಗ್ತಾನೆ ಇದೆ. ಅಂಡ್ ಲಾಸ್ಟ್ 1 ಮಂತಲ್ಲೇ ಸ್ಟಾಕು 32% ಅಬೋವ್ ಹತ್ರ ರಿಟರ್ನ್ಸ್ನ ಡೆಲಿವರಿ ಮಾಡಿದ್ದೆ. ನೆಕ್ಸ್ಟು ವಿ-ಗಾರ್ಡ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ಮೋರ್ ದ್ಯಾನ್ 7% ವರೆಗೂ ರ್ಯಾಲಿ ಆಗಿದೆ. ರೀಸನ್ ಗಮನಿಸಿದ್ರೆ, ಪ್ರೀವಿಯಸ್ ಆಗಿ ಇವರು ಹೈದ್ರಾಬಾದ್ ಬೇಸ್ಡ್ ಕಂಪನಿ ಗಟ್ಸ್ ಎಲೆಕ್ಟ್ರೋಮೆಕ್ ಕಂಪನಿ ರಿಲೇಟೆಡ್ ಆಗಿ ಶೇರ್ನ ತಗೊಂಡಿದ್ದಾರಲ್ವಾ, ಅಂಡ್ ಅದು ಅಲ್ಲಿ ಮಿಕ್ಕಿರೋ ರಿಮೈನಿಂಗ್ 26% ಆಫ್ ಈಕ್ವಿಟಿನ ಈಗ 6.2 crores ಕೊಟ್ಟು ತಗೊಳ್ತಾ ಇರೋದ್ರಿಂದ ಈ ಹೈದ್ರಾಬಾದ್ ಬೇಸ್ಡ್ ಗಟ್ಸ್ ಎಲೆಕ್ಟ್ರೋಮೆಕ್ ಕಂಪನಿ ವಿ-ಗಾರ್ಡ್ ಒಂದು ಹೋಲಿ ಓನ್ ಸಬ್ಸಿಡರಿ ಆಗುತ್ತೆ. ಅದರಿಂದ ಇಲ್ಲಿವರೆಗೂ ಕೇಬಲ್ಸ್, ಫ್ಯಾನ್ಸ್, ಎಲೆಕ್ಟ್ರಿಕ್, ಸೋಲಾರ್, ವಾಟರ್ ಹೀಟರ್ಸ್, ಸ್ಟೆಬಿಲೈಸರ್ಸ್ ಅಂಡ್ ಪಂಪ್ಸ್ ಮಾತ್ರನೇ ಮೈನ್ ಸೆಗ್ಮೆಂಟ್ಸ್ ಆಫ್ ಪ್ರಾಡಕ್ಟ್ಸ್ ಆಗಿ ಇವರು ತಯಾರು ಮಾಡ್ತಾ ಇದ್ರು ವಿ-ಗಾರ್ಡ್ ಅವರು. ಈಗ ಈ ಗಟ್ಸ್ ಕಂಪನಿಯವರು ಹೋಲಿ ಓನ್ ಸಬ್ಸಿಡರಿ ಆಗತ್ತಲ್ವಾ, ಅದರಿಂದ ಇಲ್ಲಿಂದ MCB ಅಂಡ್ RCCB. MCB ಅಂದರೆ ಮಿನಿಚೂರ್ ಸರ್ಕ್ಯೂಟ್ ಬ್ರೇಕ್. ಇವು ಮೋಸ್ಟ್ಲಿ ನಾವು ಮನೆಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಆಫೀಸ್ಗಳಲ್ಲೂ ಇದನ್ನು MCB ಅಂತಾರೆ. ಅಂಡ್ RCCB ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತಾರೆ. ಇದನ್ನು ತಯಾರು ಮಾಡ್ತಿರೋಂಥ ಈ ಕಂಪ್ನಿ ಇವ್ರ ಅಂಡರಲ್ಲಿದೆ. ಅದರಿಂದ ಇನ್ ಫರ್ದರ್ ಆಗಿ ಇವರ ರೆವೆನ್ಯೂಸ್ ಅಂಡ್ ಪ್ರಾಫಿಟಬಿಲಿಟಿ ಅಪ್ಕಮಿಂಗ್ ಇಯರ್ಸಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಭಾವಿಸ್ತಾ ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ರ್ಯಾಲಿ ಆಗ್ತಿದೆ. ನೆಕ್ಸ್ಟು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ 95% ಬೆಳೆದಿದೆ. ಅಂಡ್ ಇಂಟ್ರಾಡೇ ಸೆಷನ್ನಲ್ಲಿ ನಿಯರ್ ಟು 4% ವರೆಗೂ ರ್ಯಾಲಿ ಆಗಿದೆ.
ರೀಸನ್ ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ನು ನಿಫ್ಟಿ 50ನಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದಾರೆ. ನಿಫ್ಟಿ 50ಯಲ್ಲಿ ಒಂದು ಸ್ಟಾಕ್ ಬರ್ತಿದೆ ಅಂದರೆ ಪ್ರೀವಿಯಸ್ಲಿ ಇರುವಂಥ ಒಂದು ಸ್ಟಾಕ್ ಯಾವುದಾದ್ರು ಎಕ್ಸಿಟ್ ಆಗಬೇಕಲ್ವಾ, ಆ ಪ್ಲೇಸಲ್ಲಿ ಶ್ರೀ ಸಿಮೆಂಟ್ ಎಕ್ಸಿಟ್ ಆಗ್ತಿದೆ. ಯೂಶಲ್ ಆಗಿ ನಿಫ್ಟಿ 50 ಹತ್ರ ಇಂಡೆಕ್ಸ್ನಲ್ಲಿ ಒಂದು ಸ್ಟಾಕ್ ಎಂಟರ್ ಆಗ್ತಿದೆ ಅಂದರೆ ನಿಫ್ಟಿ 50ನ ಟ್ರ್ಯಾಕ್ ಮಾಡ್ತಾ ನಿಫ್ಟಿ 50 ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿರುವಂಥ ಮ್ಯೂಚುವಲ್ ಫಂಡ್ಸ್ ಎಲ್ಲಾನು ಆ ನಿಫ್ಟಿ 50ಲಿ ಇರುವಂಥ ಸ್ಟಾಕ್ಗೆ ಪರ್ಟಿಕ್ಯುಲರ್ಲಿ ವೆಯ್ಟೇಜ್ ಕೊಟ್ಟು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಯಾವ್ದಾದ್ರು ಒಂದು ಸ್ಟಾಕ್ ಬರ್ತಿದೆ ಅಂದರೆ ಸ್ಟಾಕ್ನಲ್ಲಿ ಒಂದು ಫಂಡ್ ಫ್ಲೋ ಆಗುತ್ತೆ. ಅದೇ ಥರ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನಿಯರ್ ಟು $300 million ಹತ್ರ ಫಂಡ್ ಫ್ಲೋ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಅಂಡ್ ಎಕ್ಸಿಟ್ ಆಗ್ತಿರೋಂಥ ಶ್ರೀ ಸಿಮೆಂಟಿಂದ $100 million ಫಂಡ್ಸು ಎಕ್ಸಿಟ್ ಆಗತ್ತೆ ಅನ್ನೋ ಥರ ಇಡಲ್ ವೈಸಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ NSE ಅವರು ರಿಲೀಸ್ ಮಾಡಿರೋಂಥ ಸರ್ಕ್ಯುಲರ್ ಪ್ರಕಾರ ನಿಫ್ಟಿ 50 ಒಳಗೆ ಅದಾನಿ ಎಂಟರ್ಪ್ರೈಸಸ್ಸು ಸೆಪ್ಟೆಂಬರ್ 29 ಕ್ಲೋಸಿಂಗ್ ಆದಮೇಲೆ ನಮ್ಗೆ ಮೀನ್ಸ್ ಸೆಪ್ಟೆಂಬರ್ 30 ಅದಾನಿ ಎಂಟರ್ಪ್ರೈಸಸ್ಸು ನಿಫ್ಟಿನಲ್ಲಿ ಇರುತ್ತೆ ಅಂತ, ಈಗ ಬರ್ತಿರೋಂಥ ಶ್ರೀ ಸಿಮೆಂಟು ನಿಫ್ಟಿನಿಂದ ಆಚೆ ಹೋಗುತ್ತೆ ಅನ್ನೋ ಥರ ಈ ಥರ ಅದಾನಿ ಎಂಟರ್ಪ್ರೈಸಸ್ಸು ನಿಫ್ಟಿ 50 ಒಳಗೆ ಬರುತ್ತೆ ಅಂತ ನಿನ್ನೆ ನೈಟ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರ್ತಿರೋಂಥ ಅಪ್ಡೇಟಿಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗ್ತಿದೆ. ನೆಕ್ಸ್ಟು ಹಿಂದುಜಾ ಗ್ಲೋಬಲ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕು ಓಪನಿಂಗಿಂದಾನೆ ಸೆಲ್ಲಿಂಗ್ ಪ್ರೆಷರ್ ಆ್ಯಂಡ್ ಕ್ಲೋಸಿಂಗ್ ಟೈಮ್ಗೆ ನಿಯರ್ ಟು 5% ಇಂಟ್ರಾಡೇನಲ್ಲಿ ಫಾಲ್ ಆಗ್ತಾ ನೆಗೆಟಿವ್ನಲ್ಲಿ ಎಂಡ್ ಆಗಿದೆ. ರೀಸನ್ ಗಮನಿಸಿದ್ರೆ ಇಲ್ಲಿಂದ ತುಂಬ ಟೈಮ್ ಬ್ಯಾಕು ಇವು ರಿಲೇಟೆಡ್ ಆಗಿ ಮೆಜಾರಿಟಿ ಆಫ್ ಬಿಸ್ನೆಸ್ನ ಸೆಲ್ ಮಾಡ್ತಾ ಬರ್ತಿರೋಂಥ ಹಣನ ಸ್ವಲ್ಪ ಪಾರ್ಟ್ ಇನ್ವೆಸ್ಟರ್ಸ್ ಕೊಡ್ತಾ ಇನ್ನು ಸ್ವಲ್ಪ ಪಾರ್ಟ್ನರ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಬಿಸ್ನೆಸ್ನಲ್ಲಿ ಸ್ವಲ್ಪ ಕಂಪನೀಸ್ನ ಗ್ರೋ ಮಾಡಬೇಕಂತ ಅನ್ಕೊಂತಿದ್ವಿ ಅಂತ ಪ್ರಮೋಟರ್ಸ್ಗೆ ಹೇಳಿದ್ದಾರೆ. ಅದರಲ್ಲಿ ಭಾಗವಾಗಿ NXT ಗ್ಲೋಬಲ್ ಅನ್ನೋ ಕಂಪನಿನ ತಗೊಂಡಿರೋ ಥರ ಪ್ರಮೋಟರ್ಸ್ಗೆ ಹೇಳಿದ್ದಾರೆ. ಅದು ಆ್ಯಕ್ಚುಲ್ ಆಗಿ ಇವರು ರಿಲೇಟೆಡ್ ಆಗಿ ಸಿಸ್ಟರ್ ಕಂಪನಿನೇ. ಅದರಲ್ಲಿ ಹಿಂದುಜಾ ಫ್ಯಾಮಿಲಿ ಅವರು ನಿಯರ್ ಟು 65% ಹತ್ರ ಶೇರ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಶೇರ್ ಹೋಲ್ಡರ್ಸ್ಗೆ ಸಂಬಂಧಿಸಿರುವ ಹಣನ ಅವರ ಓನ್ ಕಂಪನಿನಲ್ಲಿ ಅವ್ರ ರಿಲೇಟೆಡ್ ಆಗಿ ಕಂಪನಿಯಲ್ಲಿ ಶೇರ್ಸ್ನ ತಗೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರೋ ಥರ ಇದು ಡೈವರ್ಷನ್ ಆಫ್ ಫಂಡ್ಸ್ ಕೆಳಗಡೆ ಬರುತ್ತೆ, ಮಿಸ್ಲೀಡ್ ಮಾಡ್ತಿರೋ ಥರ ಇದೆ. ಶೇರ್ ಹೋಲ್ಡರ್ಸು ಸೆಬಿ ಅವ್ರನ್ನ ಕಾಂಟ್ಯಾಕ್ಟ್ ಆಗಿರೋ ಥರ ಎಕನಾಮಿಕ್ಸ್ ಟೈಮ್ಸ್ ಅವರು ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ಈ ಥರ ಕಂಪನಿ ಅಗೇನೆಸ್ಟ್ ಆಗಿ ಶೇರ್ ಹೋಲ್ಡರ್ಸು ಸೆಬಿನ ಕಾಂಟ್ಯಾಕ್ಟ್ ಆಗಿರೋ ಥರ ಬರ್ತಿರೋ ಈ ಅಪ್ಡೇಟ್ ಇಂದ ಸ್ಟಾಕು ಇಂಟರ್ಡೇನಲ್ಲಿ ಡೌನ್ ಆಗಿದೆ. ಆದ್ರೆ ನೀವು ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಇದು ಅಫಿಷಿಯಲ್ ಆಗಿ ಬರ್ತಿರೋದಲ್ಲ, ಎಕನಾಮಿಕ್ಸ್ ಟೈಮ್ಸ್ ಅವರು ಅವ್ರ ಸೋರ್ಸಸ್ ಮೂಲಕ ಬಂದಿರೋ ಅಪ್ಡೇಟ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟು NTPC ಬಗ್ಗೆ ಮಾತಾಡ್ಕೋಬೇಕು. ಇಲ್ಲಿಂದ ಸ್ವಲ್ಪ ಮಂತ್ಸ್ ಬ್ಯಾಕ್ ಮೀನ್ಸ್ ಜೂನ್ ಅರೌಂಡ್ ನಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. NTPC ಅಂಡರಲ್ಲಿರುವಂಥ ರೆನ್ಯೂಬಲ್ ಎನರ್ಜಿ ಬಿಸ್ನೆಸ್ನ NTPC ಗ್ರೀನ್ ರಿಲೇಟೆಡ್ ಆಗಿ ಮಲ್ಟಿಪಲ್ EOIS ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಬರ್ತಿರೋ ಥರ ಇವ್ರ ಅಂಡರಲ್ಲಿರುವಂಥ ಕಂಪನಿ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲರೂ ಇಂಟ್ರೆಸ್ಟ್ ತೋರಿಸಿರೋ ಥರ ಸ್ವಲ್ಪ ತಿಂಗಳ ಬ್ಯಾಕು ಆ ಕಂಪನಿ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಇದೆ. ಈಗ ಅದರ ರಿಲೇಟೆಡ್ ಆಗಿ ಫರ್ದರ್ ಆಗಿ ಬರ್ತಿರೋಂಥ ಅಪ್ಡೇಟು ನಿಯರ್ಲಿ 13 ಪ್ಲೇಯರ್ಸ್ ಹತ್ರ, ಇಂಟರ್ನ್ಯಾಷನಲ್ ಪೆನ್ಷನ್ ಫಂಡ್ಸ್ ಹತ್ರನೂ, ಬ್ರೂಕ್ಫೀಲ್ಡ್ ಈ ಥರ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲರೂ NTPC ಅಂಡರಲ್ಲಿರುವಂಥ NTPC ಗ್ರೀನ್ನಲ್ಲಿ ಪಾಲ್ನ ರೈಸ್ ಮಾಡೋದಕ್ಕೆ ಶೇರ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸಿರೋ ಥರ ಈ ಥರ ಸೇಲ್ ಮಾಡೋ ಮೂಲಕ ಇವ್ರು ನಿಯರ್ಲಿ 2000 crores ಹತ್ರ ಫಂಡ್ಸ್ ರೈಸ್ ಮಾಡ್ತಾ 5 to 26% ಹತ್ರ ಪಾಲ್ನ ಕಂಪನಿ ರಿಲೇಟೆಡ್ ಆಗಿ ಸೇಲ್ ಮಾಡೋದಕ್ಕೆ NTPC ಅವರು ಪ್ರಯತ್ನ ಮಾಡ್ತಾರೆ. ಅಂಡ್ ಆಫ್ಟರ್ ಸೇಲ್ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ ಆಗತ್ತಲ್ವಾ, ಅದರಿಂದ ಗ್ಲೋಬಲ್ ಪ್ಲೇಯರ್ಸು ಎಷ್ಟು ಕೊಟ್ಟು ತಗೊಂತಾ ಇದ್ದಾರೆ ಇವರ ಅಂಡರಲ್ಲಿರುವಂಥ ಸಬ್ಸಿಡಿರಿನ. ಅಂಡ್ ನೆಕ್ಸ್ಟ್ ಇವರು ಇದನ್ನು IPO ತಗೊಂಬರೋದಕ್ಕೆ NTPC ಗ್ರೀನ್ IPO ತಗೊಂಬರೋದಕ್ಕೆ ಪ್ಲಾನ್ ಮಾಡ್ತಿರೋ ಥರನೂ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟು HBL ಪವರ್ ಸಿಸ್ಟಮ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ ಮಲ್ಟಿಪಲ್ ಆರ್ಡರ್ಸ್ ಬರ್ತಿದೆ. ಫಸ್ಟ್ ಆರ್ಡರು ಇವರಿಗೆ ಅಂಡ್ ಸೈಮನ್ಸ್ ಅವ್ರಿಗೆ ಇಬ್ರಿಗೂ ಕಂಬೈಂಡ್ ಆಗಿರುವಂಥ ಕನ್ಸೋರ್ಟಿಯಂ ಸಿಕ್ಕಿರೋ ಥರ ಇದು ಇವರಿಗೆ ರೈಲ್ವೇಸ್ ರಿಲೇಟೆಡ್ ಆಗಿ ಬರ್ತಿರುವಂಥ ಆರ್ಡರ್. ಇದರಲ್ಲಿ ಭಾಗವಾಗಿ TCAS ಟ್ರೈನ್ ಕೊಲಿಷನ್ ಅವಾಯ್ಡೆಡ್ ಸಿಸ್ಟಮ್ ಇವರು ಡೆವಲಪ್ ಮಾಡ್ತಾರೆ ಅಕ್ರಾಸ್ 260 kilometers. ಇದು ಅಂಡರ್ ದಿ ರೈಲ್ವೇಸ್ ಇವ್ರಿಗೆ ಬರ್ತಿರುವಂಥ ಆರ್ಡರ್. ಈ ಆರ್ಡರ್ ಒಂದು ಟೋಟಲ್ ವರ್ತು 287 crores. ಅಂಡ್ ಇವ್ರಿಗೆ ಅಂಡ್ ಸೆಮೆನ್ಸ್ ಅವ್ರಿಗೆ ಕಂಬೈಂಡ್ ಆಗಿ ಸಿಕ್ಕಿರೋ ಆರ್ಡರ್. ಅದರಿಂದ HBL ಅವ್ರಿಗೆ ಎಂಟೈರ್ ಆರ್ಡರ್ನಲ್ಲಿ 206 crores ಹತ್ರ ಶೇರ್ ಬರುತ್ತೆ. ಅಂಡ್ ಎಂಟೈರ್ ಆರ್ಡರು ನೆಕ್ಸ್ಟ್ 700 days ಕಂಪ್ಲೀಟ್ ಆಗತ್ತೆ ಅನ್ನೋ ಥರ HBL ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಅನದರ್ ಆರ್ಡರು ಇವರಿಗೆ ಇಂಟೆಗ್ರಲ್ ಕೋಚ್ ಫ್ಯಾಕ್ಟ್ರಿ ಅವ್ರ ಹತ್ರ ಸಿಕ್ಕಿರೋ ಥರ ಅಂಡ್ ಈ ಆರ್ಡರ್ ಒಂದು ವರ್ತು 32 crores ಅಂತ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಇದಕ್ಕೆ ಅಡಿಷನಲ್ ಆಗಿ ಅನದರ್ ಆರ್ಡರು ವೆಸ್ಟರ್ನ್ ಸೆಂಟ್ರಲ್ ರೈಲ್ವೆ ಅವರಿಂದನೂ 354 crores ವ್ಯಾಲ್ಯೂ ಆಗುವಂಥ ಆರ್ಡರ್ HBL ಕಂಪನಿ ಅವ್ರಿಗೆ ಇನ್ನೊಂದು ಕಂಪನಿ ಪಾರ್ಟ್ನರ್ಶಿಪ್ ಇರುವಂಥ ಕನ್ಸೋರ್ಟಿಯಂ ಅವ್ರಿಗೆ ಬರ್ತಾ ಇರೋದು. ನಿಯರ್ಲಿ 2400 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನಿಗೆ ಈ ಥರ ಮಲ್ಟಿಪಲ್ ಆರ್ಡರ್ ಸಿಗ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಂಟ್ರಾಡೇನಲ್ಲಿ ಪಾಸಿಟಿವ್ ಆಗಿ ಗೇನ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.